ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಇಂದಿನ ಸಂಚಿಕೆಯಲ್ಲಿ ಹಠಯೋಗ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಹಠಯೋಗ. ಹಠಯೋಗವು ಒಂದು ಅದ್ಭುತವಾದ ಸಾಧನಾ ಮಾರ್ಗ. ಸಾಧಕನ ಶಾರೀರಿಕ ದಾರ್ಢ್ಯತೆ, ಮಾನಸಿಕ ಸ್ಥಿರತೆಗಳು ಇಲ್ಲಿ ಪರೀಕ್ಷೆಗೆ ಒಳಗಾಗುತ್ತವೆ. ರಾಜಯೋಗದಲ್ಲಿ ಚಿತ್ತವೃತ್ತಿಗಳ ನಿರೋಧವೇ ಪ್ರಧಾನ ಸಾಧನೆ, ಆದರೆ ಹಠಯೋಗದಲ್ಲಿ ಪ್ರಾಣ ನಿರೋಧವೇ ಸಾಧನೆಯ ವಿಷಯವಾಗಿದೆ. ಹಠಯೋಗದ ಹ ಮತ್ತು ಠ ಎಂಬ ಶಬ್ದಗಳು ಸಾಂಕೇತಿಕವಾಗಿಯೇ ಇವೆ. ಹ ಮತ್ತು ಠ ಇವುಗಳು ಸೂರ್ಯ ಮತ್ತು ಚಂದ್ರರನ್ನು ಪ್ರತಿನಿಧಿಸುತ್ತವೆ ಎನ್ನಲಾಗಿದೆ. ಹ ಎಂದರೆ ಪ್ರಾಣವೆಂತಲೂ, ಠ ಎಂದರೆ ಅಪಾನವೆಂತಲೂ ಅರ್ಥವಿದೆ. ಆದ್ದರಿಂದ ಸೂರ್ಯ ಮತ್ತು ಚಂದ್ರನಾಡಿಗಳ ಸಮತೋಲನ ಅಥವಾ ಪ್ರಾಣ ಮತ್ತು ಅಪಾನಗಳ ಸಮುಚಿತ ರೀತಿಯ ನಿಯಂತ್ರಣವೇ ಹಠಯೋಗ. ಆದ್ದರಿಂದ ಹಠಯೋಗವು ರಾಜಯೋಗದ ಸಾಧಕರಿಗೆ ಅತ್ಯುತ್ತಮವಾದ ಮಾರ್ಗವೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಕೇವಲಂ ರಾಜಯೋಗಾಯ ಹಠ ವಿದ್ಯೋಪದಿಶ್ಯತೆ. ಕೇವಲ ರಾಜಯೋಗದ ಸಿದ್ಧಿಗಾಗಿ ಹಠಯೋಗವನ್ನು ಉಪದೇಶಿಸಲಾಗಿದೆ. ಹಠಯೋಗ ಪ್ರದೀಪಿಕಾ 1-2. ಹಠಯೋಗದ ಹಠ ಎಂಬ ಶಬ್ದವನ್ನು ಕೆಲವರು ತಪ್ಪಾಗಿ ಗ್ರಹಿಸುವುದು ಕಂಡುಬರುತ್ತದೆ. ಹಠ ಹಿಡಿಯುವುದು, ಹಠ ಸ್ವಭಾವ ಇತ್ಯಾದಿ ಅರ್ಥದೊಂದಿಗೆ ಇದನ್ನು ಹೋಲಿಸಬಾರದು. ನಾಥಪಂಥದ ಪರಂಪರೆ ಹಠಯೋಗದ ಆಚಾರ್ಯರು ಹಠಯೋಗವು ಸಿದ್ಧಯೋಗಿಗಳಿಗೆ ಮಾರ್ಗ, ಸುಪ್ರಸಿದ್ಧರಾದ ನಾಥಪಂಥದ ಯೋಗಿಗಳ ಪರಂಪರೆಯಲ್ಲಿ ಬೆಳೆದು ಬಂದಿರುವ ಸುವ್ಯವಸ್ಥಿತವಾದ ಸಾಧನೆಯ ಮಾರ್ಗ, ಮತ್ಸ್ಯೇಂದ್ರನಾಥ ಮತ್ತು ಈತನ ಶಿಷ್ಯನಾದ ಗೋರಕ್ಷನಾಥ ಮತ್ತು ಈತನ ಮುಂದಿನ 14 ಮಂದಿ ಶ್ರೇಷ್ಠ ಶಿಷ್ಯ ಪರಂಪರೆಯ ಸಬಲ ಸಾಧಕರು ಈ ಮಾರ್ಗದಲ್ಲಿ ಅಚ್ಚರಿ ಮೂಡಿಸುವಂತಹ ಸಾಧನೆಗಳನ್ನು ಮಾಡಿದ್ದಾರೆ. ವ್ಯಕ್ತಿಯ ಅಂತರಂಗದ 100 ಭಾವನಾತ್ಮಕ ವಿಷಯಗಳನ್ನು ಸಾಂದ್ರೀಕರಿಸಿ ಅದಕ್ಕೊಂದು ರೂಪ ಕೊಟ್ಟು ಸಾಧಕನನ್ನು ಮಾನಸಿಕ ಸ್ತರದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿಸುವ ಸುಂದರ ಮಾರ್ಗದರ್ಶನ ನೀಡಿದ್ದಾರೆ. ಹಠಯೋಗ ಪ್ರದೀಪಿಕೆಯ ಸ್ವಾತ್ಮಾರಾಮ ಯೋಗಿಯು ಪ್ರಾರಂಭದಲ್ಲಿಯೇ ತನ್ನ ಗುರು ಪರಂಪರೆಯನ್ನು ನೆನೆಯುತ್ತಾನೆ. ನಾಥಪಂಥದ ಪ್ರಸಿದ್ಧರಾದ ಹಲವಾರು ಸಿದ್ಧ ಸಾಧಕರ ಹೆಸರುಗಳನ್ನು ನಾವಿಲ್ಲಿ ಕಾಣಬಹುದು. ಪ್ರಾರಂಭದಲ್ಲಿ ಶ್ಲೋಕದಲ್ಲಿಯೇ ಯೋಗ ವಿದ್ಯೆಯನ್ನು ತನ್ನ ಸತಿಗೆ ಉಪದೇಶಿಸಿದ ಶಿವನನ್ನು ಆದಿನಾಥನೆಂಬ ನಾಮದಿಂದ ಸ್ಮರಿಸುತ್ತಾನೆ. ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ ಮುಂತಾದ ಮಹನೀಯರು ಹಠವಿದ್ಯೆಯನ್ನು ಚೆನ್ನಾಗಿ ಬಲ್ಲವರೆಂದು ಅಂತಹವರ ಪ್ರಸಾದದಿಂದ ತಾನು ಈ ವಿದ್ಯೆಯನ್ನು ತಿಳಿದಿರುವುದಾಗಿಯೂ ಹೇಳುತ್ತಾನೆ. ಶ್ರೀ ಆದಿನಾಥ ಅಂದರೆ ಶಿವ, ಮತ್ಸ್ಯೇಂದ್ರನಾಥ, ಶಬರನಾಥ, ಆನಂದ ಭೈರವನಾಥ, ಚೌರಂಗೀನಾಥ, ಮೀನನಾಥ, ಗೋರಕ್ಷನಾಥ, ವಿರೂಪಾಕ್ಷನಾಥ, ಬಿಲೇಶಯನಾಥ, ಮಂಥನನಾಥ, ಭೈರವನಾಥ, ಸಿದ್ಧನಾಥ, ಬುದ್ಧನಾಥ, ಕಂಥಡೀನಾಥ, ಕೋರಂಟಕನಾಥ, ಸುರಾನಂದನಾಥ, ಸಿದ್ಧಪಾದನಾಥ, ಚರ್ಪಟಿನಾಥ, ಕಾನೇರಿನಾಥ, ಪೂಜ್ಯಪಾದನಾಥ, ನಿತ್ಯನಾಥ, ನಿರಂಜನನಾಥ, ಕಪಾಲಿನಾಥ, ಬಿಂದುನಾಥ, ಕಾಕಚಂಡೀಶ್ವರನಾಥ, ಅಲ್ಲಾಮನಾಥ, ಪ್ರಭುದೇವ, ಘೋಡಾಚೋಲಿ, ಟಿಂಟಿಣೆ, ಭಾನುಕೆ, ನಾರದೇವ, ಖಂಡ, ಕಾಪಾಲಿಕ ಮುಂತಾದ ಮಹಾತ್ಮರು ಹಠಯೋಗವನ್ನು ಸಾಧಿಸಿದ ಸಿದ್ಧರು ಎಂಬುದಾಗಿ ತಿಳಿಸುತ್ತಾನೆ. ಅವರ ಸಾಧನೆಯ ಸಿದ್ಧಿಗಳು ಅದೆಷ್ಟು ಉನ್ನತವೆಂದರೆ ಅವರು ತಮ್ಮ ಹಠಯೋಗದ ಸಾಧನೆಯಿಂದ ಕಾಲದ ನಿಯಮಗಳನ್ನು ಕೂಡ ಮೀರಿದವರಾಗಿದ್ದರು ಎನ್ನಲಾಗಿದೆ. ಖಂಡಯಿತ್ವ ಕಾಲದಂಡಂ ಬ್ರಹ್ಮಾಂಡೇ ವಿಚರಂತಿತೆ. ಕಾಲದಂಡವನ್ನು ಖಂಡಿಸಿ ಅವರು ಬ್ರಹ್ಮಾಂಡದಲ್ಲಿ ವಿಹರಿಸುವರು. ಹಠಯೋಗ ಪ್ರದೀಪಿಕಾ 1-6. ಇವರುಗಳು
ಸಾಮಾನ್ಯ ಸಿದ್ಧರಾಗಿರಲಿಲ್ಲ. ಕಾಲ ದೇಶದ ನಿಯಮಗಳನ್ನು ಮೀರಿದವರಾಗಿದ್ದರು. ತಮ್ಮ ಪ್ರಾಣಶಕ್ತಿಯನ್ನು ಸುಷುಮ್ನಾ ಮಾರ್ಗದಲ್ಲಿ ಹರಿಸಬಲ್ಲವರಾಗಿದ್ದರು. ಇವರ ಬಲದಿಂದ 14 ಭುವನಗಳಲ್ಲಿಯೂ ಅವರು ಸಂಚರಿಸುವ ಬಲ್ಲವರಾಗಿದ್ದರು. ಅವರು ನಿಜವಾಗಿ ಅರ್ಥದಲ್ಲಿ ಸಿದ್ಧರು ಎಂದೇ ಎನಿಸಿದ್ದರು. ಅವರಿಗೆ ಬೆಳಕು ರಾತ್ರಿಯಾಗಲಿ ಹುಟ್ಟು ಸಾವುಗಳಾಗಲಿ ಗಣನೆಗೆ ಇರಲಿಲ್ಲ. ಹಠಯೋಗ ಸಾಧಕನ ಲಕ್ಷಣಗಳು. ಹಠಯೋಗ ಸಾಧನೆಗೆ ಬಲಿಷ್ಠವಾದ ಶರೀರ, ನಿಶ್ಚಲವಾದ ಮನಸ್ಸು ಬಹುಮುಖ್ಯ. ಸ್ವಾಮಿ ಬ್ರಹ್ಮಾನಂದರು ಹಠಯೋಗ ಪ್ರದೀಪಿಕೆಯ ಭಾಷ್ಯದಲ್ಲಿ ಹೇಳಿರುವ ಮಾತುಗಳು ಗಮನಾರ್ಹ. ಹಠಯೋಗವನ್ನು ಸಾಧಿಸುವವರು ಒಬ್ಬ ಸಮರ್ಥ ಗುರುವಿನ ಸನ್ನಿಧಾನದಲ್ಲಿ ಇದನ್ನು ಅಭ್ಯಾಸ ಮಾಡಬೇಕು. ಕೇವಲ ವಿಷಯಗಳನ್ನು ತಿಳಿದುಕೊಂಡು ತಾವೇ ನೇರವಾಗಿ ಪ್ರಯೋಗ ಮಾಡಲು ಹೊರಟರೆ ಅನಾಹುತವೇ ಆದೀತು. ಹಠಯೋಗ ಸಾಧಕರು ತಮ್ಮ ಕರ್ತವ್ಯಗಳನ್ನು ನಿಷ್ಕಾಮದಿಂದ ಮಾಡಬೇಕು. ರಾಗದ್ವೇಷಗಳನ್ನು ಮೀರಿದವರಾಗಿರಬೇಕು. ಯಮ ನಿಯಮಗಳನ್ನು ಪಾಲಿಸುತ್ತಾ ಬುದ್ಧಿಬಲದಿಂದ ಕಾಮಕ್ರೋಧಾದಿಗಳನ್ನು ಜಯಿಸಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುವಿಗೆ ಶರಣಾಗತರಾಗಿರಬೇಕು. ಅಭ್ಯಾಸ ಸ್ಥಳ. ಹಠಯೋಗವನ್ನು ಸಾಧನೆ ಮಾಡುವ ಸ್ಥಳವು ಬಹುಮುಖ್ಯ. ಅದು ಹಿತಕರವಾದ ಪರಿಸರವಾಗಿರಬೇಕು. ಆತನು ಏಕಾಂತದಲ್ಲಿ ವಾಸಿಸಬೇಕು. ಸುಭಿಕ್ಷವಾದ ಧಾರ್ಮಿಕವಾದ ಯಾವುದೇ ಉಪದ್ರವಗಳಿಲ್ಲದ ಪ್ರದೇಶದಲ್ಲಿ ಇದ್ದು ಸಾಧನೆ ಮಾಡಬೇಕು. ಕಲ್ಲು ಮುಳ್ಳುಗಳಿಲ್ಲದ, ಬೆಂಕಿ ಮುಂತಾದವುಗಳ ಭಯವಿಲ್ಲದ ಸುರಕ್ಷಿತ ಸ್ಥಳದಲ್ಲಿ ಸಾಧಾರಣವಾದ ಕುಟೀರವೊಂದನ್ನು ನಿರ್ಮಿಸಿಕೊಂಡು ಸಾಧನೆ ಮಾಡಬೇಕು. ಮಠಾಯತನದ ಅಂದರೆ ಕುಟೀರದ ಲಕ್ಷಣ. ಸಾಧಕನು ನಿರ್ಮಿಸಿಕೊಳ್ಳಬೇಕಾದ ಕುಟೀರ ಅಥವಾ ಮಠದ ಲಕ್ಷಣಗಳನ್ನು ವಿವರಿಸಲಾಗಿದೆ. ಅದು ಬಹು ದೊಡ್ಡದಿರಬಾರದು. ಅದಕ್ಕೊಂದು ಚಿಕ್ಕ ಬಾಗಿಲು ಇದ್ದು ಕಿಟಕಿಗಳು ಇರಬಾರದು. ನೆಲವು ಮಟ್ಟವಾಗಿರಬೇಕು. ಯಾವುದೇ ರಂಧ್ರಗಳಿರಬಾರದು. ಅಂತಹ ಕುಟೀರವು ಬಹು ಎತ್ತರವಾಗಿಯೂ ಉದ್ದವಾಗಿಯೂ ಅಥವಾ ತಗ್ಗಾಗಿಯೂ ಇರಬಾರದು. ಆ ಸ್ಥಳವು ಶುಚಿಯಾಗಿರಬೇಕು. ದಿನವೂ ಹಸುವಿನ ಸೆಗಣಿಯಿಂದ ಸಾರಿಸಿ ಚೊಕ್ಕಟವಾಗಿ ಕ್ರಿಮಿಕೀಟಗಳಿಲ್ಲದಂತೆ ಇರಿಸಬೇಕು. ಇವರ ಹೊರಭಾಗದಲ್ಲಿ ಚಿಕ್ಕ ಮಂಟಪವಿದ್ದು ಅದರಲ್ಲಿ ಒಂದು ವೇದಿಕೆಯೂ ಇರಬೇಕು. ಅಲ್ಲಿ ಒಂದು ಬಾವಿಯೂ ಇರಬೇಕು. ಇವೆಲ್ಲವನ್ನೂ ಸುತ್ತುವರಿದ ಒಂದು ಪ್ರಾಕಾರವಿರಬೇಕು. ಸಿದ್ಧರು ಹೇಳಿದ ಯೋಗಮಠವು ಇಂತಹ ಲಕ್ಷಣಗಳನ್ನು ಹೊಂದಿರಬೇಕು. ಇದು ಹಠಯೋಗ ಪ್ರದೀಪಿಕಾ 1:13 ನಮೂದಾಗಿದೆ. ಹೀಗೆ ಇಂತಹ ಸ್ಥಳದಲ್ಲಿ ವಾಸಿಸುತ್ತಾ ಸಾಧಕನು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ ಕ್ರಮಬದ್ಧವಾಗಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ಸಾಧಕನು ತನ್ನ ಶಾರೀರಿಕ ಮತ್ತು ಮಾನಸಿಕ ದೌರ್ಬಲ್ಯಗಳನ್ನು ಕಳೆದುಕೊಂಡು ಸಶಕ್ತನೂ ಸಮರ್ಥನೂ ಆಗುತ್ತಾನೆ. ಇಂತಹ ಸಾಧಕನು ಅತಿಯಾದ ಆಹಾರ ಸೇವನೆ, ಅತಿಯಾದ ಕೆಲಸದಿಂದ ದೇಹಾಯಾಸ, ಅರ್ಥವಿಲ್ಲದೆ ಹೊರಟುವುದು, ಅನಗತ್ಯ ಜನಸಂಪರ್ಕ, ಚಾಂಚಲ್ಯ ಮುಂತಾದ ದೌರ್ಬಲ್ಯಗಳಿಂದ ಮುಕ್ತನಾಗುತ್ತಾನೆ. ಯೋಗಾಸನಗಳು ಯೋಗ ಸಾಧನೆಯ ಬಹುಮುಖ್ಯವಾದ ಅಂಗ. ಅವುಗಳ ಸಾಧನೆಯಿಂದ ಅತುಲ ಆನಂದ ಆರೋಗ್ಯಗಳು ಲಭಿಸುತ್ತವೆ. ಯೋಗಾಸನಗಳು ಹಠಯೋಗದ ಮೊದಲನೆಯ ಅಂಗ. ಇವುಗಳನ್ನು ಮಾಡುವುದರಿಂದ ಸ್ಥೈರ್ಯ, ಆರೋಗ್ಯ ಮತ್ತು ಅಂಗಲಾಘವಗಳು ಸಿದ್ಧಿಯಾಗುತ್ತವೆ. ಹಠಯೋಗದ ಪರಿಭಾಷೆಯಲ್ಲಿ ಯೋಗಾಸನಗಳನ್ನು ಪೀಠ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಯೋಗಾಸನವು ಸ್ಥಿರವಾಗಿಯೂ ಸುಖಕರವಾಗಿಯೂ ಇರಬೇಕೆಂಬ ಪತಂಜಲಿಯ ಮಾತನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಹಠಯೋಗ ಪ್ರದೀಪಿಕೆಯಲ್ಲಿ ಕೆಲವು ಆಸನಗಳ ವಿವರಣೆ ಇದೆ. ವಸಿಷ್ಠ ಮುಂತಾದ ಮುನಿಗಳು, ಮತ್ಸ್ಯೇಂದ್ರನಾಥ ಮುಂತಾದ ಯೋಗಿಗಳು ಅಂಗೀಕರಿಸಿದಂತಹ ಕೆಲವು ಯೋಗಾಸನಗಳನ್ನು ಸ್ವಾತ್ಮಾರಾಮ ಯೋಗೀಂದ್ರನು ಇಲ್ಲಿ ವರ್ಣಿಸಿದ್ದಾನೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ವಿವರಿಸಲಾಗಿದೆ. ಕೆಲವು ಯೋಗಾಸನಗಳು ಇಲ್ಲಿ ನೀಡಿರುವ ವಿವರಣೆಗಳು ವರ್ಣನೆಯೇ ಹೊರತು ಅವು ಅಭ್ಯಾಸಿಗಳಿಗೆ ನೀಡಿರುವ ಸೂಚನೆಯಲ್ಲ. ಯೋಗಾಸನಗಳನ್ನು ಮಾಡುವವರಿಗೆ ಇದು ನಿಜಕ್ಕೂ ಮಾರ್ಗದರ್ಶಿಕೆಯೇ. ಆದರೂ ಯೋಗಾಸನಗಳನ್ನು ಗುರುವಿನ ಮೂಲಕ ಕಲಿತಾಗಲೇ ಪರಿಪಕ್ವ ಕಲಿಕೆಯಾಗುತ್ತದೆ. ಸ್ವಸ್ತಿಕಾಸನ
ಎರಡೂ ಕಾಲುಗಳನ್ನು ಮಡಿಸಿ ಪಾದಗಳನ್ನು ತೊಡೆಯ ಬಳಿ ಒಳ ತೂರಿಸಿ ನೇರವಾಗಿ ಕುಳಿತುಕೊಳ್ಳಬೇಕು. ಇದೇ ಸ್ವಸ್ತಿಕಾಸನ. ಹಠಯೋಗ 1:16. ಗೋಮುಖಾಸನ. ಸವ್ಯ ದಕ್ಷಿಣ ಗುಲ್ಫಂ ತು ಪೃಷ್ಠಪಾರ್ಶ್ವೇ ನಿಯೋಜಯೇತ್ ದಕ್ಷಿಣೇಪಿ ತಥಾ ಸವ್ಯಂ ಗೋಮುಖಂ ಗೋಮುಖಾಕೃತಿ. ಬಲಗಾಲನ್ನು ಮಡಿಸಿ ಬಲಗುಲ್ಫವನ್ನು ಎಡ ಪೃಷ್ಠದ ಬಳಿ ಇರಿಸಬೇಕು. ಹೀಗೆಯೇ ಎಡಕಾಲನ್ನು ಮಡಿಸಿ ಎಡ ಗುಲ್ಫವನ್ನು ಬಲಪೃಷ್ಠದ ಬಳಿ ಇರಿಸಬೇಕು. ನೇರವಾಗಿ ಕುಳಿತುಕೊಳ್ಳಬೇಕು. ಇದೇ ಗೋಮುಖಾಸನವನ್ನು ಹೋಲುವ ಗೋಮುಖಾಸನ. ಹಠಯೋಗ ಪ್ರದೀಪಿಕಾ 1:16. ಕೂರ್ಮಾಸನ. ಕಾಲಿನ ಹಿಮ್ಮಡಿಯನ್ನು ಗುದದ್ವಾರಕ್ಕೆ ಒತ್ತಬೇಕು. ಇನ್ನೊಂದು ಕಾಲನ್ನು ಮಡಸಿ ಮುಂಭಾಗದಲ್ಲಿರಿಸಿ ನೇರವಾಗಿ ಕುಳಿತುಕೊಳ್ಳಬೇಕು. ಇದೇ ಕೂರ್ಮಾಸನ. ಕುಕ್ಕುಟಾಸನ ಮತ್ತು ಉತ್ಥಾನ ಕೂರ್ಮಾಸನ. ಕುಕ್ಕುಟಾಸನ. ಪದ್ಮಾಸನಂತು ಸಂಸ್ಥಾಪ್ಯ ಜಾನುರ್ವೋರಂತ ರೇಕರೌ ನಿವೇಶ್ಯ ಭೂಮೌ ಸಂಸ್ಥಾಪ್ಯ ಓಮಸ್ಥಂ ಕುಕ್ಕುಟಾಸನಂ. ಪದ್ಮಾಸನಂತು ಸಂಸ್ಥಾಪ್ಯ ಜಾನುರ್ವೋರಂತ ರೇಕರೌ ನಿವೇಶ್ಯ ಭೂಮೌ ಸಂಸ್ಥಾಪ್ಯ ಓಮಸ್ಥಂ ಕುಕ್ಕುಟಾಸನಂ. ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು. ನಮ್ಮ ಎರಡೂ ಕಾಲುಗಳನ್ನು ತೊಡೆ ಮತ್ತು ಕಾಲಿನ ಮೀನಖಂಡಗಳ ನಡುವೆ ತೂರಿಸಬೇಕು. ಹಸ್ತಗಳನ್ನು ನೆಲದ ಮೇಲೆ ಊರಿ ಇಡೀ ಶರೀರವನ್ನು ಮೇಲೆತ್ತಬೇಕು. ಇದೇ ಕುಕ್ಕುಟಾಸನ. ಉತ್ಥಾನ ಕೂರ್ಮಾಸನ. ಕುಕ್ಕುಟಾಸನ ಬಂಧಸ್ಥೋ ದೋಭ್ಯಾಂ ಸಂಬಂಧ್ಯ ಕಂಧರಾಂ ಭಾವೇತ್ ಕೂರ್ಮ ವದುತ್ಥಾನ ಏತದುತ್ಥಾನ ಕೂರ್ಮಕಂ. ಕುಕ್ಕುಟಾಸನ ಬಂಧಸ್ಥೋ ದೋಭ್ಯಾಂ ಸಂಬಂಧ ಕಂಧರಾಂ ಭವೇತ್ ಕೂರ್ಮ ವದುತ್ಥಾನ ಏತದುತ್ಥಾನ ಕೂರ್ಮಕಂ. ಕುಕ್ಕುಟಾಸನದ ಸ್ಥಿತಿಗೆ ಬರಬೇಕು. ಪೃಷ್ಠವನ್ನೂರಿ ಕುಳಿತುಕೊಳ್ಳಬೇಕು. ತೊಡೆ ಮತ್ತು ಕಾಲಿನ ಮೀನಖಂಡಗಳ ನಡುವೆ ತೂರಿಸಿರುವ ಕೈಗಳನ್ನು ಮೇಲೆತ್ತಿ ನಮ್ಮ ಕತ್ತನ್ನು ಸುತ್ತುವರಿದು ಹಿಡಿದುಕೊಳ್ಳಬೇಕು. ಇದೇ ಉತ್ಥಾನ ಕೂರ್ಮಾಸನ. ಮತ್ಸ್ಯೇಂದ್ರಾಸನ. ವಾಮೋರು ಮೂರಾರ್ಪಿತ ದಕ್ಷಪಾದಂ ಜಾನೋರ್ಬಹಿರ್ವೇಷ್ಟಿತ ವಾಮಪಾದಂ ಪ್ರಘೃತ್ಯ ತಿಷ್ಠೇತ್ ಪರಿವರ್ತಿತಾಂಗಃ ಶ್ರೀಮತ್ಸ್ಯನಾಥೋದಿತ ಮಾಸನಂ ಸ್ಯಾತ್. ಬಲಪಾದವನ್ನು ಎಡತೊಡೆಯ ಮೂಲದಲ್ಲಿ ಇರಿಸಬೇಕು ಮತ್ತು ಎಡಕಾಲ ಪಾದವನ್ನು ಬಲಕಾಲ ಮಂಡಿಯ ಹೊರಭಾಗಕ್ಕೆ ತೂರಿಸಿ ಎಡಕೈಯಿಂದ ಬಲಗಾಲನ್ನು ಬಲಗೈಯಿಂದ ಎಡಗಾಲನ್ನು ಹಿಡಿಯಬೇಕು. ಈಗ ದೇಹವನ್ನು ಎಡಕ್ಕೆ ತಿರುಗಿಸಬೇಕು. ಇದೇ ಶ್ರೀ ಮತ್ಸ್ಯೇಂದ್ರನಾಥನು ಹೇಳಿದ ಮತ್ಸ್ಯೇಂದ್ರಾಸನ. ಪಶ್ಚಿಮತಾನಾಸನ. ಪ್ರಸಾರ್ಯ ಪಾದೌ ಭುವಿದಂಡ ರೂಪೌ ದೌಭ್ಯಾಂ ಪದಾಗ್ರ ದ್ವಿತಯಂ ಗ್ರಹಿತ್ವಾ ಜಾನೂಪರಿನ್ಯಸ್ತ ಲಲಾಟದೇಶೋ ವಸೇದಿದಂ ಪಶ್ಚಿಮತಾನಮಾಹುಹು. ಎರಡೂ ಕಾಲುಗಳನ್ನು ಚಾಚಬೇಕು. ಕೈಗಳನ್ನು ಚಾಚಿ ಕಾಲಿನ ಬೆರಳುಗಳನ್ನು ಹಿಡಿಯಬೇಕು. ಹಣೆಯನ್ನು ಮಂಡಿಯ ಮೇಲಿರಿಸಬೇಕು. ಇದೇ ಪಶ್ಚಿಮತಾನಾಸನ. ಹೀಗೆ ಆಸನಗಳ ಸ್ಥಿತಿಯನ್ನು ವಿವರಿಸಿ ಅಲ್ಲಿಗಲ್ಲಿಗೆ ಆ ಆಸನಗಳ ಫಲವನ್ನು ಹೇಳಿದ್ದಾನೆ. ಯಾವ ಆಸನದಿಂದ ದೇಹದ ಯಾವ ಭಾಗದ ಮೇಲೆ ಪರಿಣಾಮವಾಗುತ್ತದೆ, ಯಾವ ಅಂಗವು ಸಚೇತನಗೊಳ್ಳುತ್ತದೆ ಮುಂತಾದ ಫಲಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸುವ ಯತ್ನವನ್ನು ನಾವಿಲ್ಲಿ ಮಾಡುತ್ತಾ ಇದ್ದೇವೆ. ಆಸನಗಳ ಫಲಗಳು. ಪಶ್ಚಿಮತಾನಾಸನದ ಫಲ. ಆಸನಗಳಲ್ಲಿ ಉತ್ತಮವಾದ ಈ ಪಶ್ಚಿಮತಾನಾಸನವು ಪ್ರಾಣ ಸಂಚಾರವನ್ನು ಸುಷುಮ್ನಾ ಮಾರ್ಗದಲ್ಲಿ ಹರಿಯುವಂತೆ ಮಾಡುತ್ತದೆ. ಜಠರಾಗ್ನಿಯನ್ನು ಉದ್ದೀಪನಗೊಳಿಸುತ್ತದೆ. ಉದರದ ಭಾಗವನ್ನು ಹಿಗ್ಗಿಸಿ ಸಾಧಕರನ್ನು ನಿರೋಗಿಯನ್ನಾಗಿ ಮಾಡುತ್ತದೆ. ಮಯೂರಾಸನದ ಫಲ. ಶ್ರೀ ಮಯೂರಾಸನ ಮಾಡುವುದರಿಂದ ವಾಯು ಪ್ರಕೋಪದಿಂದ ಗುಲ್ಮ ಗ್ರಂಥಿ ಅಥವಾ ಉದರದಲ್ಲಿ ಉಂಟಾದ ಎಲ್ಲ ರೋಗಗಳು ನೀಗುತ್ತವೆ. ಬಹುವಾಗಿ ತಿಂದ ಆಹಾರವನ್ನು
ಜೀರ್ಣ ಮಾಡಿಸುತ್ತದೆ, ಹಾಲಾಹಲದಂತಹ ವಿಷವನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಶವಾಸನದ ಫಲ: ಶವಾಸನಂ ಶ್ರಾಂತಿಹರಂ ಚಿತ್ತ ವಿಶ್ರಾಂತಿಕಾರಕಂ. ಶವಾಸನವು ಆಯಾಸವನ್ನು ನೀಗುತ್ತದೆ, ಚಿತ್ತಕ್ಕೂ ವಿಶ್ರಾಂತಿಯನ್ನು ನೀಡುತ್ತದೆ. ಶಿವನು 84 ಯೋಗಾಸನಗಳನ್ನು ವರ್ಣಿಸಿದ್ದಾನೆ. ಅವುಗಳಲ್ಲಿ ಈಗ ನಾವು ಈ ಮುಂದಿನ 4 ಬಹು ಮುಖ್ಯವೆಂದು ಪರಿಗಣಿಸಿ ವರ್ಣಿಸುವೆನೆಂದು ಸ್ವಾತ್ಮಾರಾಮನು ತಿಳಿಸುತ್ತಾನೆ. ಆ 4 ಆಸನಗಳು ಯಾವುದೆಂದರೆ ಸಿದ್ಧಾಸನ, ಪದ್ಮಾಸನ, ಸಿಂಹಾಸನ ಮತ್ತು ಭದ್ರಾಸನ. ಇವುಗಳಲ್ಲಿಯೂ ಶ್ರೇಷ್ಠವಾದುದು, ಸುಖವಾಗಿಯೂ ಸ್ಥಿರವಾಗಿಯೂ ಇರಬಲ್ಲ ಆಸನವೆಂದರೆ ಸಿದ್ಧಾಸನ ಎಂದು ಹೇಳಿ ಸಿದ್ಧಾಸನದ ಮಹಿಮೆಯನ್ನು ವರ್ಣಿಸಿದ್ದಾನೆ. ಹಠಯೋಗ ಪ್ರದೀಪಿಕಾ 1:34. ಸಿದ್ಧಾಸನ ಮತ್ತು ಅದರ ಮಹತ್ವ: 1. ಹಿಮ್ಮಡಿಯಿಂದ ಗುದದ್ವಾರದ ಬಳಿಯ ಮೂಲಾಧಾರವನ್ನು ಅದುಮಿ ಕುಳಿತುಕೊಳ್ಳಬೇಕು. ಇನ್ನೊಂದು ಕಾಲನ್ನು ಮಡಸಿ ಜನನೇಂದ್ರಿಯದ ಅಂದರೆ ಮೆಡ್ರ ಜನನೇಂದ್ರಿಯದ ಮೇಲ್ಭಾಗಕ್ಕೆ ಆ ಹಿಮ್ಮಡಿ ಬರುವಂತೆ ಇರಿಸಿ ನಮ್ಮ ಗಲ್ಲವನ್ನು ಹೃದಯ ಭಾಗದಲ್ಲಿ ಅದುಮಿ ಹಿಡಿಯಬೇಕು. ಇಂದ್ರಿಯ ನಿಗ್ರಹ ಮಾಡಿ ಅಚಲವಾಗಿ ಕುಳಿತುಕೊಳ್ಳಬೇಕು. ಭ್ರೂಮಧ್ಯ ದೃಷ್ಟಿ ಇರಬೇಕು. ಎಲ್ಲ ಅಡೆತಡೆಗಳನ್ನು ದೂರ ಮಾಡುವ ಮೋಕ್ಷವನ್ನು ನೀಡುವಂತಹ ಸಿದ್ಧಾಸನ ಇದೆ. ಯಮದಲ್ಲಿ ಮಿತಾಹಾರ ಮತ್ತು ನಿಯಮದಲ್ಲಿ ಅಹಿಂಸೆ ಇವು ಅತಿ ಮುಖ್ಯ. ಹಾಗೆಯೇ ಆಸನಗಳಲ್ಲಿ ಸಿದ್ಧಾಸನವು ಮುಖ್ಯ. 84 ಆಸನಗಳಲ್ಲಿ ಸಿದ್ಧಾಸನವನ್ನು ಸದಾ ಅಭ್ಯಾಸ ಮಾಡಬೇಕು. 22,000 ನಾಡಿಗಳಲ್ಲಿರುವ ಮಾಲಿನ್ಯವನ್ನು ಇದು ತೊಳೆದು ಪರಿಶುದ್ಧಗೊಳಿಸುವುದು. ಆತ್ಮವನ್ನೇ ಕೇಂದ್ರೀಕರಿಸಿ ಮಿತಾಹಾರಿಯಾಗಿ 12 ವರ್ಷಗಳ ಪರ್ಯಂತ ಸಿದ್ಧಾಸನವನ್ನು ಅಭ್ಯಾಸ ಮಾಡುವ ಯೋಗಿ ಮುಕ್ತನಾಗುತ್ತಾನೆ. ಪ್ರಾಣವಾಯುವನ್ನು ಕೇವಲ ಕುಂಭದಲ್ಲಿರಿಸಿ ಸಿದ್ಧಾಸನ ಮಾಡುವ ಯೋಗಿಗೆ ಮತ್ತಾವ ಆಸನದ ಅವಶ್ಯಕತೆ ಇದೆ ಎಂಬುದಾಗಿ ಸಿದ್ಧಾಸನವನ್ನು ಸ್ವಾತ್ಮಾರಾಮನು ಪ್ರಶಂಸೆ ಮಾಡಿದ್ದಾನೆ. ಹೀಗೆ ಸಿದ್ಧಾಸನಕ್ಕೆ ಹೆಚ್ಚಿನ ಮಹತ್ವ ನೀಡಿರುವುದು ಇಲ್ಲಿ ಕಂಡುಬರುತ್ತದೆ. ಹಠಯೋಗದಲ್ಲಿ ಪ್ರಾಣಾಯಾಮ, ಮುದ್ರೆ, ಬಂಧಗಳಿಗೂ ಸಮಾನ ಆದ್ಯತೆ ಇದೆ. ಇವೆಲ್ಲವನ್ನು ಸಾಧಕನು ಸದಾ ಅಭ್ಯಾಸ ಮಾಡಬೇಕಾಗುತ್ತದೆ. ಸಿದ್ಧಾಸನದಂತಹ ಆಸನ ಬೇರೊಂದಿಲ್ಲ, ಕೇವಲದಂತಹ ಕುಂಭಕ ಬೇರೊಂದಿಲ್ಲ, ಖೇಚರಿಗೆ ಸಮಾನವೆನಿಸಿರುವ ಮುದ್ರೆ ಬೇರೊಂದಿಲ್ಲ, ನಾದಕ್ಕೆ ಸಮವಾದ ಲಯ ಬೇರೊಂದಿಲ್ಲ. ಹಠಯೋಗ ಪ್ರದೀಪಿಕ. ಪದ್ಮಾಸನ ಮತ್ತು ಅದರ ಫಲಗಳು: ಬಲಪಾದವನ್ನು ಎಡ ಊರುವಿನ ಮೇಲೆ ಅಂದರೆ ತೊಡೆಯ ಮೂಲದಲ್ಲಿ ಇರಿಸಿ ಎಡಪಾದವನ್ನು ಬಲ ಊರುವಿನ ಮೇಲಿರಿಸಬೇಕು. ಕೈಗಳನ್ನು ಬೆನ್ನ ಮೇಲೆ ಅಡ್ಡ ಹಾಯಿಸಿ ಬಲಕೈಯಿಂದ ಬಲಕಾಲ ಬೆರಳು, ಎಡಕೈಯಿಂದ ಎಡಕಾಲ ಬೆರಳುಗಳನ್ನು ಹಿಡಿಯಬೇಕು. ಗದ್ದವನ್ನು ಹೃದಯದ ಬಳಿ ಇರಿಸಿ ಮೂಗಿನ ತುದಿಯನ್ನೇ ಅವಲೋಕಿಸಬೇಕು. ಸದಾ ಯಮವನ್ನು ಪಾಲಿಸುವ ಸಿದ್ಧರು ಇದನ್ನು ಪದ್ಮಾಸನ ಎನ್ನುತ್ತಾರೆ. ಇದು ವ್ಯಾಧಿಯನ್ನು ವಿನಾಶ ಮಾಡುವಂತಹದು. ಇಲ್ಲಿ ಹೇಳಿರುವ ಪದ್ಮಾಸನದ ವರ್ಣನೆ ಇತ್ತೀಚೆಗೆ ನಾವು ಕಾಣುತ್ತಿರುವ ಪದ್ಮಾಸನದಂತೆ ಅಲ್ಲ, ಅದು ಬದ್ಧ ಪದ್ಮಾಸನದಂತೆ ಇದೆ. ಆಸನಗಳ ಹೆಸರುಗಳು ಒಂದೊಂದು ಗುರು ಪರಂಪರೆಯಲ್ಲಿ ಒಂದೊಂದು ರೀತಿ ಇದ್ದು ಆಸನದ ಭಂಗಿಯೂ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಅಲ್ಲದೆ ಕಾಲಾಂತರದಲ್ಲಿ ಈ ಹೆಸರುಗಳ ಅರ್ಥವೇ ಬೇರೆಯಾಗಿರಬಹುದು. ಆದರೂ ಈ ಪಾರಂಪರಿಕ ವಿದ್ಯೆಗೆ ಚ್ಯುತಿಯಿಲ್ಲ. ಆದುದರಿಂದ ಇವುಗಳನ್ನು ಶಾಸ್ತ್ರ ಮತ್ತು ಸಂಪ್ರದಾಯಗಳಲ್ಲಿ ನಿಷ್ಠಾವಂತರಾದ ಗುರುಗಳಿಂದಲೇ ತಿಳಿದುಕೊಳ್ಳಬೇಕು. ಈಗ ಪದ್ಮಾಸನವನ್ನು ವರ್ಣಿಸುವ ಇನ್ನೊಂದು ಆದೇಶ ನೋಡೋಣ. ಇದರಲ್ಲಿ ಪದ್ಮಾಸನದ ಇನ್ನೊಂದು ರೀತಿಯನ್ನು ಹೇಳಲಾಗಿದೆ. ಪಾದಗಳನ್ನು ಮೇಲ್ಮುಖವಾಗಿ ತಿರುಗಿಸಿ ತೊಡೆಯ ಮೇಲೆ ಅಂದರೆ ಊರುವಿನ ಮೇಲೆ ಇರಿಸಬೇಕು. ಹಸ್ತಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಮಧ್ಯೆ ಇರಿಸಬೇಕು. ನಾಸಿಕಾಗ್ರ ದೃಷ್ಟಿ ಇರಬೇಕು. ನಾಲಿಗೆಯನ್ನು ಮುಂದಿನ ಹಲ್ಲುಗಳಿಗೆ ತಾಕುವಂತೆ ಇರಿಸಿ ಚಿಬುಕವನ್ನು ಅಂದರೆ ಗದ್ದವನ್ನು ವಕ್ಷದ ಬಳಿ ಅಂದರೆ ಎದೆಯ ಬಳಿ ತನ್ನಿ ಪ್ರಾಣವಾಯುವು ಮೇಲ್ಮುಖವಾಗಿ ಸಂಚರಿಸಬೇಕು. ಮೂಲಬಂಧ ಇಲ್ಲಿ ಇರಬೇಕಾಗುತ್ತದೆ. ಇಲ್ಲಿ ಆಸನ, ಬಂಧ ಮತ್ತು ಪ್ರಾಣಾಯಾಮಗಳು ಅಲ್ಲದೆ
ಧ್ಯಾನದ ಪ್ರಕ್ರಿಯೆಗಳ ಸಂಯೋಗವನ್ನು ಕಾಣುತ್ತೇವೆ. ಈ ಪದ್ಮಾಸನವು ಸಕಲ ವ್ಯಾಧಿಗಳನ್ನು ವಿನಾಶ ಮಾಡಬಲ್ಲದು. ಇದರ ಸಿದ್ಧಿ ಸಾಮಾನ್ಯರಿಗೆ ದುರ್ಲಭ. ಕೆಲವು ಧೀಮಂತರು ಮಾತ್ರ ಸಿದ್ಧಿಸಿಕೊಳ್ಳಬಲ್ಲರು. ಪದ್ಮಾಸನದಲ್ಲಿ ಕುಳಿತ ಯೋಗಿ ನಾಡಿ ಸಂಧಾನದ ಮೂಲಕ ಪ್ರಾಣವಾಯುವನ್ನು ಧಾರಣೆ ಮಾಡಿದರೆ ಅವನು ನಿಸ್ಸಂಶಯವಾಗಿಯೂ ಮುಕ್ತನಾಗುವನು ಎಂದು ಪದ್ಮಾಸನದ ಹಿರಿಮೆಯನ್ನು ಹೇಳಲಾಗಿದೆ. ಸಿಂಹಾಸನ. ಕಾಲುಗಳನ್ನು ಮಡಿಸಿ ಪಾದಗಳ ಮೇಲೆ ಪೃಷ್ಠವನ್ನೂರಿ ಕುಳಿತುಕೊಳ್ಳಬೇಕು. ಹಸ್ತಗಳನ್ನು ಮಂಡಿಯ ಮೇಲೆ ಊರಿ ಬೆರಳುಗಳು ಹರಡಿರಲಿ. ಬಾಯಿ ತೆರೆದು ಮೂಗಿನ ತುದಿಯನ್ನೇ ಗಮನಿಸುತ್ತಾ ಇರಬೇಕು. ಯೋಗಿ ಪುಂಗವರು ಸಹ ಪೂಜ್ಯ ಭಾವದಿಂದ ಕಾಣುವ ಸಿಂಹಾಸನವಿದು. ಇದು ಬಂಧತ್ರಯಗಳನ್ನು ಆಚರಿಸಲು ಅನುಕೂಲಕರವಾಗಿದೆ. ಭದ್ರಾಸನ. ಪಾದಗಳೆರಡನ್ನೂ ಅಭಿಮುಖವಾಗಿಸಿ ವೃಷಣಗಳ ಕೆಳಭಾಗದಲ್ಲಿ ಸೀವನಿಯ ಬಳಿ ಇರಿಸಿ ಕುಳಿತುಕೊಳ್ಳಬೇಕು. ಭಂಗಿಯು ನೇರವಾಗಿರಲಿ. ಹಸ್ತಗಳನ್ನು ಮಂಡಿಗಳ ಮೇಲೆ ಊರಿ ನಿಶ್ಚಲವಾಗಿರಬೇಕು. ಇದೇ ಭದ್ರಾಸನ. ಇದು ವ್ಯಾಧಿಗಳನ್ನು ಪರಿಹರಿಸುತ್ತದೆ. ಇದನ್ನೇ ಸಿದ್ಧಯೋಗಿಗಳು ಗೋರಕ್ಷಾಸನ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ಪ್ರಸಿದ್ಧವಾದ ಆಸನವು ಶ್ರಮವನ್ನು ಪರಿಹಾರ ಮಾಡುವುದು. ಈ ರೀತಿ ಹಠಯೋಗದಲ್ಲಿ ಯೋಗ ಸಾಧನೆಗಳಿಗೆ ಆದ್ಯತೆ ನೀಡಲಾಗಿದೆ. ಹಠಯೋಗದ ಮುಂದಿನ ಹಂತಗಳಲ್ಲಿ ಪ್ರಾಣಾಯಾಮ, ಬಂಧಗಳು, ಕುಂಡಲಿನಿ, ಜಾಗೃತಿ, ಆಹಾರ ವಿಹಾರಗಳ ಸಂಯಮ ಹಲವಾರು ವಿಷಯಗಳನ್ನು ಚರ್ಚಿಸಲಾಗಿದೆ. ಹಠಯೋಗದ ಅಭ್ಯಾಸದಿಂದ ಫಲಗಳು ಶೀಘ್ರವಾಗಿ ಲಭಿಸುತ್ತವೆ. ಇದರ ಅಭ್ಯಾಸವನ್ನು ನಿರಂತರವಾಗಿ ಇರಿಸಿಕೊಳ್ಳುವುದರಿಂದ ಫಲಗಳು ನಿರಂತರವಾಗಿಯೇ ಲಭಿಸಿ ಯೋಗಿ ಸಿದ್ಧ ಯೋಗಿಯಾಗುತ್ತಾನೆ. ಯುವ ವೃದ್ಧಾತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವಯೋಗೇಶ್ವ ತಂದ್ರಿತಃ. ಯುವ ವೃದ್ಧಾತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವಯೋಗೇಶ್ವ ತಂದ್ರಿತಃ. ಬಾಲಕರಾಗಲಿ, ವೃದ್ಧರಾಗಲಿ, ಅತಿವೃದ್ಧರಾಗಲಿ ಅಥವಾ ವ್ಯಾಧಿಯಿಂದ ನರಳುತ್ತಿರುವವರಾಗಲಿ ನಿಯತವಾಗಿ ಅಭ್ಯಾಸ ಮಾಡುವುದರಿಂದ ಸಿದ್ಧಿಯನ್ನು ಹೊಂದುತ್ತಾರೆ. ಇದು ಹಠಯೋಗದ ಫಲಶ್ರುತಿ. ಯಾರು ಕ್ರಿಯಾಶೀಲರಾಗಿರುವರೋ ಅವರು ಸಿದ್ಧಿಯನ್ನು ಪಡೆಯುತ್ತಾರೆ. ಆದರೆ ಸೋಮಾರಿಗಳಿಗೆ ಸಿದ್ಧಿಯಾಗುವುದಾದರೂ ಹೇಗೆ ಎಂಬ ಮಾತಿನ ಮೂಲಕ ವ್ಯಕ್ತಿಗಳನ್ನು ಕ್ರಿಯಾಶೀಲರನ್ನಾಗಿಸುವ ದಿವ್ಯವಾಣಿಯೂ ಇಲ್ಲಿದೆ. ಅಲ್ಲದೆ ಕೇವಲ ಶಾಸ್ತ್ರಗಳ ಪಠನದಿಂದ ಯೋಗದ ಸಿದ್ಧಿಯಾಗದು ಎಂಬ ಮಾತನ್ನು ಇಲ್ಲಿ ಇದೇ ಕಾರಣದಿಂದ ಹೇಳಲಾಗಿದೆ. ಹಠಯೋಗದ ಸಿದ್ಧಯೋಗಿಗಳು ಕ್ರಮವರಿತು ಶ್ರಮದಿಂದ ಸಾಧನೆ ಮಾಡುವವರು. ಎಂತಹ ಸಿದ್ಧಿಯನ್ನು ಹೊಂದಿದರೂ ಇಲ್ಲಿ ಅಹಂಕಾರಕ್ಕೆ ಎಡೆಯಿಲ್ಲ, ಡಾಂಭಿಕತನಕ್ಕೆ ಸ್ಥಳವಿಲ್ಲ. ಕೇವಲ ಕ್ರಿಯಾಶೀಲತೆಗೆ ಮಾತ್ರ ಮಾನ್ಯತೆ. ನ ವೇಷಧಾರಣಂ ಸಿದ್ಧೇಹೇ ಕಾರಣಂ ನ ಚ ತತ್ಕಥಾ. ಕ್ರಿಯೇದ ಕಾರಣಂ ಸಿದ್ಧೇಹೇ ಸತ್ಯಮೇತನ್ನ ಸಂಶಯಃ. ನ ವೇಷಧಾರಣಂ ಸಿದ್ಧೇಹೇ ಕಾರಣಂ ನ ಚ ತತ್ಕಥಾ. ಕ್ರಿಯೇದ ಕಾರಣಂ ಸಿದ್ಧೇಹೇ ಸತ್ಯಮೇತನ್ನ ಸಂಶಯಃ. ಹಠಯೋಗ ಪ್ರದೀಪಿಕಾ. ಕೇವಲ ವೇಷವನ್ನು ಹಾಕುವುದರಿಂದ ಯೋಗವು ಸಿದ್ಧಿಯಾಗದು. ಸಿದ್ಧಿಗೆ ಕ್ರಿಯೆಯೇ ಅಂದರೆ ಅಭ್ಯಾಸವೇ ಕಾರಣ. ಇದು ಸತ್ಯ, ಇಲ್ಲಿ ಸಂಶಯ ಬೇಡ. ಇದು ಶ್ರೀಯುತರಾದ ಎಂ.ಕೆ. ನಾಗರಾಜರವರು ವಿವರಿಸಿರುವ ಹಠಯೋಗ ಪ್ರದೀಪಿಕೆಯ ತತ್ವ ಸಾರಾಂಶದ ಪರಿ. ಓಂ ಶಾಂತಿ. ಮುಂದಿನ ಸಂಚಿಕೆಗಳಲ್ಲಿ ಕೂಡ ನಾವು ಯೋಗಾಸನದ ಮತ್ತು ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ